ಪ್ರಮುಖ ಅಂಶಗಳನ್ನು ಅತುಲ್ ಅವರು ಪ್ರಸ್ತಾಪ ಮಾಡಿಬಿಟ್ಟಿದ್ದಾರೆ. ಈಗ ಇದನ್ನ ಇಟ್ಕೊಂಡು ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗಿ ಅಂತ ಹೇಳ್ತಾರೋ ಆರೋಪ ಎದುರಿಸ್ತಾ ಇರೋರು, ಅಥವಾ ತಕ್ಷಣ ಅವ್ರು ಸಿಕ್ಕ ತಕ್ಷಣ ಅವರ ಬಂಧನ ಆಗುತ್ತಾ, ಹೇಗಿರುತ್ತೆ ಆ ಪ್ರೋಸೆಸ್ ಅಂತ? ಖಂಡಿತ ಶ್ರುತಿ, ಈ ಒಂದು ಅತುಲ್ ಅವರ ಸೂಸೈಡ್ ಕೇಸ್ ಏನಿದೆ, ಈ ಪ್ರಕರಣದಲ್ಲಿ ಮಾರತಳಿಯ ಪೊಲೀಸರು ಅಲ್ಲಿ ಉತ್ತರ ಪ್ರದೇಶದಲ್ಲಿ ಒಂದು ತಂಡ ಹೋಗಿ ಈಗಾಗಲೇ ಅಂದರೆ ಇಲ್ಲಿನ ಉನ್ನತ ದರ್ಜೆಯ ಅಧಿಕಾರಿಗಳು ಅಲ್ಲಿನ ಲೋಕಲ್ ಪೊಲೀಸ್ ಅವರಿಗೆ ಬೆಂಗಳೂರು ಪೊಲೀಸ್ನವರಿಗೆ ಸಹಾಯ ಮಾಡಿ ಅನ್ನುವಂಥ ಒಂದು ಮನವಿಯನ್ನು ಮಾಡಿರುವಂಥದ್ದು. ಅಲ್ಲಿಯ ಲೋಕಲ್ ಪೊಲೀಸ್ ಅವರು ನಿಖಿತಾ ಅವರ ಒಂದು ಮನೆಗೆ ನೋಟಿಸ್ ಅಂಟಿಸುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಈಗಾಗಲೇ ಅವರು ಅಂದರೆ ಮನೆಯಲ್ಲಿ ಇಲ್ಲದ ಕಾರಣಕ್ಕಾಗಿ ಅಲ್ಲಿ ಹೋಗಿ ಆ ಒಂದು ಮನೆಯ ದ್ವಾರಕ್ಕೆ ಆ ಒಂದು ನೋಟಿಸನ್ನು ಅಂಟಿಸಿರುವಂಥದ್ದು. ಇನ್ನು BNS ಒಂದು ಆ್ಯಕ್ಟ್ನಲ್ಲಿ ಅಂದರೆ ಆತ್ಮಹತ್ಯೆಗೆ ಪ್ರಚೋದನೆ ನೀಡಿರುವಂತಹ ಒಂದು ಆ್ಯಕ್ಟ್ ಏನು ಬರುತ್ತೆ 108, ಆ ಒಂದು ಆ್ಯಕ್ಟ್ನ ಅಡಿಯಲ್ಲಿ ಇವರಿಗೆ ಒಂದು ವೇಳೆ ಬಂಧನ ಆಗುತ್ತಾ ಅನ್ನುವಂಥ ಒಂದು ಸಂಶಯ ಕೂಡ ಇಲ್ಲಿ ಬರ್ತಾ ಇರುವಂಥದ್ದು. ಖಂಡಿತವಾಗಲೂ ಈ ಒಂದು ಪ್ರಕರಣದಲ್ಲಿ 90 ನಿಮಿಷಗಳ ಆ ವಿಡಿಯೋ ಹಾಗೂ ಡೆತ್ ನೋಟನ್ನು ಗಮನಿಸಿದಾಗ ಆ ಒಂದು ಡೆತ್ ನೋಟ್ನಲ್ಲಿ ಅತುಲ್ ಅವರು ಸ್ವವಿವರವಾಗಿ ಹೇಳಿರುವಂಥದ್ದು, ಅವರ ಪತ್ನಿಯ ಅವರ ಮೇಲೆ ಹಾಕಿರುವಂಥ ಕೇಸಸ್ಗಳಾಗಿರ್ಬೋದು, ಹಾಗೆ ಇನ್ನುಳಿದಂತಹ ಏನು ಅವರು ಒಂದು ಮಗನನ್ನು ನೋಡೋದಕ್ಕಾಗಿ ಹಣ ಕೇಳಿರುವಂಥದ್ದು, ಹೀಗೆ ಅವರು ಒಂದಷ್ಟು ಆರೋಪಗಳನ್ನ ಅವರ ಪತ್ನಿಯ ಮೇಲೆ ಮಾಡಿರುವಂಥದ್ದು. ಆ ಆರೋಪಗಳಿಗೆ ಸಂಬಂಧಿಸಿದಂತೆ ಅವರಿಗೆ ಟಾರ್ಚರ್ ಆಗಿರೋದಕ್ಕಾಗಿ ಅವರು ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು. ಆ ಒಂದು ವಿಚಾರವಾಗಿ ಈಗ ಆ ಒಂದು BNS ಆ್ಯಕ್ಟ್ ನಡಿಯಲ್ಲಿ ಅವರ ಮೇಲೆ ಅಂದರೆ ನಿಖಿತಾ ಹಾಗೂ ನಿಶಾ ಅಂದರೆ ಅತುಲ್ ಅವರ ಅತ್ತೆ ಜೊತೆಗೆ ಅವರ ಬಾಮೈದ ಆಗಿರುವಂತಹ ಅನುರಾಗ್ ಜೊತೆಗೆ ಸಂಬಂಧಿ ಸುಶೀಲ್ ಅವರ ಮೇಲೆ FIR ಆಗಿರುವಂಥದ್ದು. ಅವರ ಮೇಲೆ ಈಗ ಆತ್ಮಹತ್ಯೆಗೆ ಪ್ರಚೋದನೆ ನೀಡಿರುವಂತಹ ಆರೋಪದಡಿ ಅವರ ಬಂಧನವಾಗುವಂತಹ ಸಾಧ್ಯತೆ ಕೂಡ ಬಹುತೇಕ ಕನ್ಫರ್ಮ್ ಅಂತ ಹೇಳ್ಬೋದು. ನೋಡೋಣ ಹೆಂಗ ನಡೆಯುತ್ತೆ ಈ ತನಿಖೆ, ಯಾವ ರೀತಿ ಇರುತ್ತೆ ಈ ಪ್ರೋಸೆಸ್ ಅಂತ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ನಾಗೇಂದ್ರ ಬಾಬು ಕೂಡ ಮಾಹಿತಿ ಕೊಡ್ತಾ ಇದ್ರು, ಧನ್ಯವಾದಗಳು ಇಬ್ಬರಿಗೂ ಕೂಡ. ಬೆಳಗಾವಿಯ ಸುವರ್ಣ ಸೌಧದಲ್ಲಿ ಅಧಿವೇಶನ ನಡೀತಾ ಇದೆ. ಈ ಹೊತ್ತಿಗೆ ಬೇರೆ ಬೇರೆ ಇಲಾಖೆಗಳಿಂದ ಹಣ ಸಂಗ್ರಹ ಆಯ್ತಾ, ಸಚಿವರ ಆತಿಥ್ಯದ ನೆಪದಲ್ಲಿ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಒಂದು ವಿಡಿಯೋವನ್ನ ಕೂಡ ರಿಲೀಸ್ ಮಾಡಲಾಗಿದೆ. ಸಚಿವರ ಆತಿಥ್ಯದ ಹೆಸರಲ್ಲಿ ಹಣ ವಸೂಲಿಗೆ ಇಳಿದು ಬಿಟ್ರಾ ಅಧಿಕಾರಿಗಳು ಅನ್ನೋದು ಪ್ರಶ್ನೆ. ಗೂಗಲ್ ಮೀಟ್ನಲ್ಲಿ ಹಿರಿಯ ಅಧಿಕಾರಿಗಳಿಂದ ಚರ್ಚೆಯಾಗಿದೆ ಅಂತೆ. ಪಶು ಸಂಗೋಪನೆ ಇಲಾಖೆಯಿಂದ 15 ಲಕ್ಷ ಹಣ ವಸೂಲಿಯಾಗಿದೆ. ಗೂಗಲ್ ಮೀಟ್ನ ಆಡಿಯೋ ವಿಡಿಯೋವನ್ನ ಕೂಡ ರಿಲೀಸ್ ಮಾಡಲಾಗಿದೆ. RTI ಕಾರ್ಯಕರ್ತ ಭೀಮಪ್ಪ ಗಡಾಜ್ ಬಿಡುಗಡೆ ಮಾಡಿದ್ದಾರೆ ಆಡಿಯೋ ವಿಡಿಯೋ. ಆತ್ಮೀಯ ಮಾಧ್ಯಮ ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ ಬಯಸ್ತಾ ಇದ್ದೇನೆ. ಈಗ ಏನಾಗಿದೆ ಅಂದ್ರೆ, ಬೆಳಗಾವಿ ಅಧಿವೇಶನದ ಸಮಯದಲ್ಲಿ ಅಧಿವೇಶನಕ್ಕೆ ಬರುವಂಥ ಗಣ್ಯಮಾನ್ಯರ ಆತಿಥ್ಯದ ಹೆಸರಲ್ಲಿ ಈ ಜಿಲ್ಲೆಯ ಮಟ್ಟದ ಅಧಿಕಾರಿಗಳು ಹಣ ಸಂಗ್ರಹ ಮಾಡ್ತಾರೆ, ಕೆಳಮಟ್ಟದ ಅಧಿಕಾರಿಗಳಿಂದ. ಇವತ್ತು ನಾನು ಒಂದು CD ಬಿಡುಗಡೆ ಮಾಡ್ತಾಯಿದ್ದೀನಿ. CD ಅಂದ ತಕ್ಷಣ ಎಲ್ಲರೂ ತಿಳ್ಕೊಳ್ಳೋದು ರಾಸಲೀಲೆ CD ಅಂತೇಳಿ, ಆದರೆ ನಾನು ಹೇಳ್ತಾ ಇದ್ದೀನಿ ಇದು ರಾಸಲೀಲೆ CD ಅಲ್ಲ, ಇದು ಅದಕ್ಕಿಂತ ದೊಡ್ಡದಂತೇಳಿ ನನ್ನ ಭಾವನೆ. ಯಾಕಂದ್ರೆ ಈ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಅವ್ರಿಗೆ ಇಷ್ಟೆಲ್ಲ ಸವಲತ್ತು ಕೊಟ್ಟರು, ಅಧಿಕಾರಿಗಳ ಹಣ ಕ್ರೋಢೀಕರಿಸಿ ಆತರ ಆತಿಥ್ಯ ಸ್ವೀಕಾರ ಮಾಡ್ತಾರೋ, ಇದು ಅದಕ್ಕಿಂತ ದೊಡ್ಡದಂತ ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಇದು ಪಶುಸಂಗೋಪನಾ ಇಲಾಖೆಗೆ ಸಂಬಂಧಪಟ್ಟದ್ದು. ಪಶುಸಂಗೋಪನಾ ಇಲಾಖೆಯ ಜಂಟಿ ನಿರ್ದೇಶಕರಾದಂಥ ಡಾಕ್ಟರ್ ಪರಮೇಶ್ವರ್ ನಾಯ್ಕರವರು ಮತ್ತು ಬೆಳಗಾವಿ ಉಪನಿರ್ದೇಶಕರು ಸೇರಿಕೊಂಡು ಗೂಗಲ್ ಮೀಟಿಂಗ್ ಮಾಡಿ ಅವರು ಹಣ ಕೇಳ್ತಿದ್ದಾರೆ. ಏನಪ್ಪ ಅಂದ್ರೆ, ಅವರು ಯಾವ ರೀತಿ ಗೂಗಲ್ ಮೀಟಿಂಗ್ ಮಾಡಿದ್ದಾರೆ ಅಂದ್ರೆ, ಮೀಟಿಂಗ್ ಪ್ರಾರಂಭ ಆಕೈತಿ. ಮೀಟಿಂಗ್ ಪ್ರಾರಂಭ ಆದ ತಕ್ಷಣ ಸೆಷನ್ ಸಂಬಂಧಪಟ್ಟಂತೆ ಈಗಾಗಲೂ ಎಲ್ಲರೂ ಕೋರ್ ಕಮಿಟಿ ಮೀಟಿಂಗ್ ಮಾಡಿ ಪ್ರಿಪ್ರೇಷನ್ ಮಾಡಿರ್ತಕ್ಕಂಥ ಟೋಟಲ್ ಎಕ್ಸ್ಪೆಂಡಿಚರ್ ಎಷ್ಟು ಬರುತ್ತೆ ಅಂತ ದೇ ಆರ್ ಪ್ಲ್ಯಾನ್. ಆ ಒಂದು ಎಕ್ಸ್ಪೆಂಡಿಚರ್ ಪಟ್ಟಂತೆ ಈಗಾಗಲೇ ಡಿಸ್ಕಷನ್ ಆಗಿದೆ ಅಂತ ಹಿರಿಯ ಅಧಿಕಾರಿಗಳು ಹೇಳಿದ ತಕ್ಷಣ, ಸರ್ ಆಲ್ರೆಡಿ ವಿ ಹ್ಯಾವ್ ಪೇಡ್ ಸರ್, ಓನ್ಲಿ ಸ್ಮಾಲ್ ಅಮೌಂಟ್ ಈಸ್ ಪೆಂಡಿಂಗ್ ಸರ್. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂಜು ಅರಬಾವಿ ದೂರವಾಣಿ ಸಂಪರ್ಕದಲ್ಲಿ. ಸಂಜು, ಅಧಿಕಾರಿಗಳಿಂದ ಬೇರೆ ಬೇರೆ ಇಲಾಖೆಗಳಿಂದಲೂ ಕೂಡ ಹಣ ಸಂಗ್ರಹ ಆಗ್ತಾ ಇದೆ ಅಧಿವೇಶನ ನಡೆಸೋದಕ್ಕೆ. ಅಂದ್ರೆ ಸರ್ಕಾರದ ಬೊಕ್ಕಸಲ್ಲಿ ದುಡ್ಡೇ ಇಲ್ವಾ? ಅಟ್ಲೀಸ್ಟ್ ಅಧಿವೇಶನ ನಡೆಸೋದಕ್ಕೂ ಕೂಡ ಹಿಂಗ್ ವಸೂಲಿ ಮಾಡಬೇಕಾ ಹಣವನ್ನ? ಈ ಪ್ರಶ್ನೆ ಬರುತ್ತೆ. ಹೌದು ಶ್ರುತಿ, ಏನಂತಂದ್ರೆ ಬೆಳಗಾವಿಯ ಚಳಿಗಾಲದ ಅಧಿವೇಶನ ಏನೋ ಪ್ರಾರಂಭವಾಗಿರುವಂತದ್ದು. ಈ ನೆಲೆಯಲ್ಲಿ ಬೆಳಗಾವಿಯ ಚಳಿಗಾಲದ ಅಧಿವೇಶನಕ್ಕೆ ಗಣ್ಯರಾಗಿರ್ಬೋದು, ಸಚಿವರಾಗಿರ್ಬೋದು, MLAಗಳಾಗಿರ್ಬೋದು, ಸಾಕಷ್ಟು ಜನ ರೀತಿಯಲ್ಲಿ ಇಲ್ಲಿ ಬೆಳಗಾವಿಯಲ್ಲಿ ಬಂದು ತಂಗುತ್ತಾರೆ. ಹೀಗಾಗಿ ಅವರ ಸಚಿವರಾಗಿರ್ಬೋದು, ಅಧಿಕಾರಿಗಳ ಏನು ತಂಗುತ್ತಾರೆ ಅವರ ಹೆಸರಲ್ಲಿ ಹಣವನ್ನ ವಸೂಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಭೀಮಪ್ಪ ಗಡಾದ್ ಅವರು ಗಂಭೀರವಾದಂತಹ ಒಂದು ಆರೋಪನ ಮಾಡಿರುವಂತದ್ದು. ಇನ್ನು ಗೂಗಲ್ ಮೀಟ್ ನಲ್ಲಿ ಹಿರಿಯ ಅಧಿಕಾರಿಗಳಿಂದ ಹಣ ಸಂಗ್ರಹಿಸುವ ಬಗ್ಗೆ ಚರ್ಚೆ ಆಗಿರುವಂತದ್ದು. ಪಶು ಸಂಗೋಪನೆ ಇಲಾಖೆಯಿಂದ 15 ಲಕ್ಷ ರೂಪಾಯಿ ಹಣವನ್ನ ವಸೂಲಿ ಮಾಡಲಾಗಿದೆ. ಉಪನಿರ್ದೇಶಕರಿಂದಲೇ ಗೂಗಲ್ ಮೀಟ್ ನಲ್ಲಿ ಈ ಎಲ್ಲ ಮಾಹಿತಿಗಳನ್ನ
ಸೋರಿಕೆ ಆಗಿರುವಂತದ್ದು. ಈ ಬಗ್ಗೆ ಭೀಮಪ್ಪ ಗಡಾದವರು ಇಂದು ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯನ್ನ ಮಾಡಿ ಇದಕ್ಕೆ ಸಂಬಂಧಿಸಿದಂತ ಆಡಿಯೋಗಳಾಗಿರ್ಬೋದು ಅಥವಾ ವಿಡಿಯೋಗಳನ್ನ ಬಿಡುಗಡೆ ಮಾಡಿರುವಂತದ್ದು. ಗೂಗಲ್ ಮೀಟ್ ನಲ್ಲಿ ಆಡಿಯೋ ಹಾಗೂ ವಿಡಿಯೋ ಏನು ಅಧಿಕಾರಿಗಳು ಏನೇನು ಅಲ್ಲಿ ಬೇಡಿಕೆ ಇಟ್ಟಿರ್ತಾರೆ ಅಂತಂದ್ರೆ, ನೀವು ಇಷ್ಟು ಲಕ್ಷ ಕೊಡಬೇಕಾಗುತ್ತೆ, ನೀವು ಇಂತಿಷ್ಟು ಇವರು ಅಧಿಕಾರಿಗಳಿಂದ ಇಷ್ಟು ಸಂಗ್ರಹ ಮಾಡಬೇಕಾಗುತ್ತೆ, ಎಲ್ಲ ಮಾಹಿತಿಯನ್ನ ಭೀಮಪ್ಪ ಗಡಾದ್ RTI ಕಾರ್ಯಕರ್ತರಾಗಿರ್ತಕ್ಕಂತಹ ಭೀಮಪ್ಪ ಗಡಾದ್ ಬಿಡುಗಡೆ ಮಾಡಿರುವಂತದ್ದು. ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಅಧಿಕಾರಿ ಆಗಿರ್ಬೋದು, ಪೌರಾಡಳಿತ ಆಗಿರ್ಬೋದು ಅಥವಾ ಕಂದಾಯ, ತಾಲೂಕ್ ಪಂಚಾಯತಿ ಹಾಗೂ ಪಶು ಸಂಗೋಪನೆ ಇಲಾಖೆಯಿಂದ ಹಣ ಸಂಗ್ರಹ ಮಾಡಿರುವಂತದ್ದು. ಜಿಲ್ಲೆಯ ಪ್ರತಿಯೊಂದು ವೈನ್ ಶಾಪ್ಗಳಿಂದ ತಲಾ 13,000 ಹಣ ಸಂಗ್ರಹ ಮಾಡಬೇಕಂತ ಒಂದು ಹೇಳಿರುವಂತದ್ದು. ಹಿಂಗಾಗಿ ಇದರಿಂದ ಪ್ರತಿ ಕ್ವಾರ್ಟರ್ ಬೆಲೆಯಲ್ಲಿ 30 ರೂಪಾಯಿ ಜಾಸ್ತಿ ಆಗುತ್ತೆ ಅಂತಂದ್ರೆ ಸರ್ಕಾರ ಏನು ಈ ಮುಂಚೆ ನಿಗದಿ ಮಾಡಿತ್ತು ಆ ಒಂದು ಬೆಲೆಗೆ ಅದಕ್ಕಿಂತ ಹೆಚ್ಚು 30 ರೂಪಾಯಿ ಜಾಸ್ತಿ ಆಗುತ್ತೆ ಅಂತಂದ್ರೆ ಇವು ಸಂಗ್ರಹ ಮಾಡ್ಬೇಕಂತಂದ್ರೆ ಅವರಿಂದ. ಓಕೆ ಸಂಜು, ಧನ್ಯವಾದ. ಮಧ್ಯಂತರ ಬೇಲ್ ಮೇಲೆ ಆಚೆ ಇದ್ದು ಸರ್ಜರಿ ಮಾಡಿಸ್ಕೊಳ್ತೀನಿ ಅಂತ ನೆಪ ಹೇಳ್ತಿದ್ದಾರೆ. ಆದ್ರೆ ಈಗ ನಿಜವಾದ ಸಂಕಷ್ಟ ಎದುರಾಗ್ತಾ ಇದೆಯಂತೆ. ಕಾರಣ ಇವತ್ತು ದರ್ಶನ್ ಅವರಿಗೆ ರೆಗ್ಯುಲರ್ ಬೇಲ್ ಸಿಗುತ್ತಾ ಸಿಗಲ್ವಾ ಅನ್ನೋದು ಕೂಡ ಡಿಸೈಡ್ ಆಗ್ಬಿಡುತ್ತೆ. ಸಿಗದೆ ಹೋದ್ರೆ ಸಂಕಷ್ಟ ಫಿಕ್ಸ್. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ದರ್ಶನ್ ಜಾಮೀನು ಭವಿಷ್ಯ ಇಂದು ನಿರ್ಧಾರ. ಮಧ್ಯಾಹ್ನ 2:30ಕ್ಕೆ ಕೊಲೆ ಆರೋಪಿಗಳ ಭವಿಷ್ಯ. ಬೆನ್ನು ನೋವಿನ ಕಾರಣ ನೀಡಿ BGS ಆಸ್ಪತ್ರೆ ಸೇರಿರುವ ದರ್ಶನ್ ಸ್ಥಿತಿ ಹೇಗಿದೆ? ಅವರಿಗೆ ನಿಜವಾಗ್ಲೂ ಆಗಿರೋದಾದ್ರೂ ಏನೋ ಅನ್ನೋದು ಗೊತ್ತಿಲ್ಲ. ಆದ್ರೆ ಕೊಲೆ ಆರೋಪಿಗೆ ನೀಡಿದ್ದ 6 ವಾರಗಳ ಗಡುವು ಮುಗಿದರೂ ಕೂಡ ಆಪರೇಷನ್ಗೆ ಡೇಟ್ ಫಿಕ್ಸ್ ಆಗಿದೆ. ಸರ್ಜರಿ ಆಗಲೇಬೇಕಿದೆ. ಬಿಪಿ ಇರುವ ಕಾರಣ ಸ್ವಲ್ಪ ತಡವಾಗ್ತಿದೆ ಅಂತ ಕೋರ್ಟ್ಗೆ ಹೇಳಲಾಗಿತ್ತು. ಆದರೆ ಡಿಸೆಂಬರ್ 11ರಂದು ಶಸ್ತ್ರಚಿಕಿತ್ಸೆ ನಡೆಯುತ್ತೆ ಅಂತ ವಕೀಲರು ಹೇಳಿದ್ರು. ಆದರೆ ಯಾವುದೇ ಆಪರೇಷನ್ ಆಗಿಲ್ಲ. ರೆಗ್ಯುಲರ್ ಬೇಲ್ಗಾಗಿ ಕಾದು ಕೂತಿರುವ ದರ್ಶನ್ ಆಪರೇಷನ್ ಡ್ರಾಮಾ ಮಾಡಿದ್ದಾರಾ ಅನ್ನೋ ಮಾತು ಕೇಳಿ ಬಂದಿದೆ. ಆರೋಪಿಗೆ ಸರ್ಜರಿ ಆಗುತ್ತಾ ಇಲ್ವಾ ಅಂತ ನೋಡಿಕೊಂಡು ಬೇಲ್ ಬಗ್ಗೆ ನಿರ್ಧರಿಸಲು ಕೋರ್ಟ್ ಕಾದಿತ್ತು. ಅದರಂತೆ ದರ್ಶನ್ಗೆ ಆಪರೇಷನ್ ಆಗದಿದ್ದಕ್ಕೆ ಇಂದು ಹೈಕೋರ್ಟ್ನಲ್ಲಿ ಆದೇಶ ಹೊರಬೀಳುವ ಸಾಧ್ಯತೆ ಇದೆ. ಇಂದು 7 ಆರೋಪಿಗಳ ಬೇಲ್ ಭವಿಷ್ಯ. ದರ್ಶನ್ ಸೇರಿ 7 ಆರೋಪಿಗಳ ಬೇಲ್ ಭವಿಷ್ಯ ಇಂದು ನಿರ್ಧಾರವಾಗಲಿದೆ. ದರ್ಶನ್, ಪವಿತ್ರ ಗೌಡ, ಅನುಕುಮಾರ್, ಲಕ್ಷ್ಮಣ್, ನಾಗರಾಜು, ಪ್ರದೂಷ್, ಜಗದೀಶ್ ಅಲಿಯಾಸ್ ಜಗ್ಗ ಜಾಮೀನು ಭವಿಷ್ಯ ಇಂದು ನಿರ್ಧಾರವಾಗಲಿದೆ. ದರ್ಶನ್ಗೆ ಇಂದು ಡಿ-ಡೇ. ದರ್ಶನ್ಗೆ ಷರತ್ತುಬದ್ಧ ಬೇಲ್ ಸಿಕ್ಕರೆ ಕೆಳಹಂತದ ಕೋರ್ಟ್ನಲ್ಲಿ ಷರತ್ತು ಪೂರೈಸಬೇಕು. ಮಧ್ಯಂತರ ಜಾಮೀನು ವಿಚಾರ ಮಾನ್ಯತೆ ಕಳೆದುಕೊಳ್ಳುತ್ತೆ. ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿರುವ ಮೇಲ್ಮನವಿ ಮಾನ್ಯತೆಯನ್ನ ಕಳೆದುಕೊಳ್ಳಬಹುದು. ಆಪರೇಷನ್ ಬೇಕಾದ್ರೆ ಮಾಡಿಸ್ಕೊಳ್ಬಹುದು, ಅವ್ರಿಗೆ ಬಿಟ್ಟು ವಿಚಾರ. ಬೇಲ್ ವಜಾಗೊಂಡ್ರೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಬೇಕಾಗತ್ತೆ. ರೆಗ್ಯುಲರ್ ಬೇಲ್ಗಾಗಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಬೇಕಾಗತ್ತೆ. ಮಧ್ಯಂತರ ಬೇಲ್ ಬಗ್ಗೆಯೂ ಹೈಕೋರ್ಟ್ ಆದೇಶ ಮುಖ್ಯವಾಗುತ್ತೆ. ರೆಗ್ಯುಲರ್ ಬೇಲ್ ಅರ್ಜಿ ವಜಾ ಆಗಿ ಮಧ್ಯಂತರ ಜಾಮೀನು ಸಿಕ್ಕರೆ ಯಾವುದೇ ಟೆನ್ಷನ್ ಇಲ್ಲದೆ ದರ್ಶನ್ ಆಸ್ಪತ್ರೆಯಲ್ಲೇ ಇರಬಹುದು. ಮಧ್ಯಂತರ ಬೇಲ್ ವಿಸ್ತರಣೆ